ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ. ದೇವರ ದರ್ಶನ ಮಾಡಿದ್ದೇನೆ. ಎಲ್ಲರೂ ಕೂಡ ನೆಮ್ಮದಿ, ಶಾಂತಿ, ರಾಜ್ಯ ಒಳ್ಳೆದಾಗಲಿ ಪ್ರಾರ್ಥನೆ ಮಾಡ್ತಾರೆ. ನನಗೂ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ. ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ. ಆದರೂ ತಮಿಳುನಾಡವರೆಲ್ಲ ಈಗಾಗಲೇ ನೀರಿನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸೊ ಮಳೆ ಬರಲಿ, ಅದು ಬಹಳ ಪ್ರಮುಖವಾದಂಥ ವಿಷಯ. ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರುವಾಗಿಲ್ಲ. ಇದೊಂದು ದೊಡ್ಡ ಸಮಸ್ಯೆಯಿಂದ ನಮಗೆ ಕಾಣ್ತಾ ಇದೆ. ಸೊ ಮಳೆರಾಯ ಹೆಚ್ಚಿಗೆ ಬರಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಸರ್, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು 5,000 ಜನ ಬರ್ತಾರೆ. ಆದರೆ 24x7 ಆಸ್ಪತ್ರೆ ಇಲ್ಲ. ಇಲ್ಲಿ ಒಂದು 2 ಸಲ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ನಿಧನಾಗುವಂಥ ಪರಿಸ್ಥಿತಿ ಎಲ್ಲ ಬಂದಿದೆ. ಆದ ಕಾರಣ ಇಷ್ಟೊಂದು ವ್ಯವಸ್ಥೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಇದು ನೀವು ಕೇಳೇ ಇಲ್ಲ. ಕೇಳಿದೆ ಕೇಳ್ತಾನೆ ಇದ್ದೇನೆ. ಅವ್ರ ಕೈ ಮಾಡೋಕ್ಕಾಗಿಲ್ಲ ಅಂದು ಅವ್ರನ್ನ ಗೆಲ್ಸ್ತಾನೆ ಇದ್ದೀರ. ಅವ್ರು ಮಾಡಿಲ್ಲ, ಅವ್ರಿಗೆ ಓಟ್ ಹಾಕಿದ್ದೀರ. ಈಗ ನಾವು ಮಾಡದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಅಂತಾರೆ. ಮಾಡೋಣ. ಈಗ ದಿನೇಶ್ ಗುಂಡೂರಾವ್ ಯುದ್ಧ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಜಿಲ್ಲಾ ಸಚಿವರು, ಅವ್ರ ಹತ್ರ ಮಾತಾಡ್ತೀನಿ. ಅವರು ಬಂದಿರಬೇಕಿದೆ. ಖಂಡಿತ ಅದನ್ನು ನೋಡೋಣ, ಪರಿಶೀಲನೆ ಮಾಡೋಣ. ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಧಿಕಾರ ಇದು ಪ್ರಸ್ತಾವನೆ ಇದೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ. ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ. ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ. ಕ್ಯಾಬಿನೆಟ್ ಬರ್ತದಿಲ್ಲ, ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನನಗೆ ಅನುಭವಕ್ಕೆ ಬರ್ತದೆ. ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸಹೋದ್ಯೋಗಿಗಳು ತಿಳಿಸ್ತೀವಿ. ಈಗ ಪ್ರಜ್ವಲ್ ಕೇಸಲ್ಲಿ ಪ್ರೀತಮ್ ಗೌಡ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿಯ ಪ್ರೀತಮ್ ಗೌಡ್ ಅವರ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಕೇಸ್ ದಾಖಲಾಗಿರೋದು ಯಾವಾಗ ಇವತ್ತು ಆಗಿರುವಂತ ನನಗೆ ಗೊತ್ತಿಲ್ಲ. ನಾನು ಮಲಗಿದ್ದವನು ಈಗ ಎದ್ದಿದ್ದೀನಿ. ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದ ನಾನು. ಇಲ್ಲಿ ಬಂದು ದೇವಸ್ಥಾನದ ಇದರಲ್ಲಿ ಈ ಚೌಟ್ರಿ ಎದುರುಗಡೆ ಎದ್ದಿದ್ದೀನಿ. ಈಗ ಫೋನ್ ತಗೊಂಡಿದ್ದೀನಿ. ನನಗೆ ಯಾರಿಗೂ ತಿಳಿಸಿಲ್ಲ. ನನಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಅದರಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂತ ನನಗೇನು ಗೊತ್ತಿಲ್ಲ. ಸರ್, ಉಪಚುನಾವಣೆ ಬಗ್ಗೆ, ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನೋಡೋಣ, ಜನ ಏನು ತೀರ್ಮಾನ ಮಾಡ್ತಾರೆ, ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ಅದು ಬಹಳ ಪಕ್ಷ ಮತ್ತು ಮತದಾರ ಅವ್ರು ಏನು ಹೇಳ್ತಾರೆ, ಮತದಾರ ಏನು ಹೇಳ್ತಾರೆ, ಪಕ್ಷ ಕೇಳ್ತಾರೆ. ಪಕ್ಷ ಏನು ಹೇಳ್ತದೆ, ನಾವು ಕೇಳ್ತೇವೆ. ಸರ್, ದಕ್ಷಿಣ ಕನ್ನಡದಲ್ಲಿ ಅತಿ ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ. ಇವರಿಗೆ ಸುಮಾರು 30 ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ. ಹಕ್ಕುಪತ್ರ ಲಭಿಸ್ತಾ ಇಲ್ಲ. ಅಂದ್ರೆ ಅದು ಕಾರಣ ಅಂದ್ರೆ ಅದು ಅರಣ್ಯ ಅಂತ ಬರ್ತದೆ. ಇದಕ್ಕೆ ಶಾಶ್ವತ ವ್ಯವಸ್ಥೆ ಒಂದು ಆಗಬೇಕು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಯಾರು ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ. ಯಾರನ್ನು ಕೂಡ ಹೊರಗಡೆ ಕೂಡ ಹಾಕಬೇಕು ಬರೋದಿಲ್ಲ. ಇದು ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ. ಏನಪ್ಪ ಅಂತಂದ್ರೆ 75 ವರ್ಷ ಶೆಡ್ಯೂಲ್ ಕ್ಯಾಸ್ಟು, OBC, ಜನರಲ್ಗೆ 3 ತಲೆಮಾರು, 25 ವರ್ಷ ಎಸ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ. ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದ್ದೆಲ್ಲ ಬೇಡಿಕೆ ಇದೆ. ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದೆ. ಮುಂದೊಂದು ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ, ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ
ಅವರು ರೈತರೇ, ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸೋದಿದ್ದೇವೆ. ಬೇಕಿದ್ದು ದೆಹಲಿಗೆ ತೀರ್ಮಾನ ಮಾಡಬೇಕು. ಸರ್, ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ನಂದಿನಿ ಹಾಲಿಗೆ ರೇಟ್ ಜಾಸ್ತಿ ಆಗಿದೆ. ನಂದಿನಿ ಹಾಲಿಗೆ ಅವರು ಹುಲ್ಲು ಬೆಲೆ, ಚೀಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೇನೆ ನಾನೇನೆ ರೈತರದ್ದೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ನೀರು ಬೆಲೆನೂ 25 ರೂಪಾಯಿ ಆಗಿದೆ. ನೀರು ಬೆಲೆ, ರೈತನಿಗೆ ಸಿಗುವಂಥ ಹಾಲಿನ ಬೆಲೆ ಬರಬೇಕು. ಅದು ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದೆ. ಸರ್, DCM ಸೀಟು ಇನ್ನು 3-4 ಬೇಕು ಅಂತ ಕೇಳಿ ಬರ್ತಾರೆ. ಇಷ್ಟು ಮಾತಾಡೋದು ಬರೀರಿ, ಅವೆಲ್ಲ ಹಿಂದಿನ ಮಾತಾಡೋದು. ಸರ್, ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಣ್ಯಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ. ಈಗ ಒಂದು ಡಿಪೋದ ವ್ಯವಸ್ಥೆ ಇಲ್ಲ. ಅಗತ್ಯಕ್ಕೆ ಬೀಳುವಾಗ ಬಸ್ಸಿನ ವ್ಯವಸ್ಥೆ ಅಂತ ಶಕ್ತಿ ಯೋಜನೆಯಲ್ಲಿ ಎಲ್ಲ ಯಾತ್ರಿಕರೆಲ್ಲ ಆಗ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಫ್ರೀಯಾಗಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಒಳ್ಳೇದಾಗಲಿ. ಇದೆಲ್ಲ ಈಗ ತಾನೇ 1 ವರ್ಷ ಆಗಿದೆ. ಒಂದೇ ವರ್ಷಕ್ಕೆ ಆಗ್ತದ? ಟೈಮ್ ನೋಡೋಣ. ಬೇಡಿಕೆ ಹಿಂದಿನಿಂದಲೇ ಇದೆ ಸರ್. ಈಗ ಹೆಚ್ಚಾಗಿದೆ ಅಷ್ಟೇ. ನೀವು ಮಾತ್ರ ಕೇಳ್ತಾ ಇದ್ದೀರಿ, ಜನ ಕೇಳೋದಿಲ್ಲ. ಈ ತರ MLAಗಳು ಬಂದಿದ್ರು, ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರು, ಡ್ಯಾಮ್ ಬೇಕು, ಅದು ಬೇಕು, ಇದು ಬೇಕು. ಅವರೇ ಕೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.